ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನಿಲ್ಲಿ ಆರೋಗ್ಯಕರವಾದ ಪಾಲಕ್ ಸೊಪ್ಪಿನಿಂದ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಹತ್ತಿಯಷ್ಟೇ ಉಬ್ಬಿ ಬರುತ್ತವೆ ಈ ಚಪಾತಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಪಾಲಕನ್ನು ತೊಗೊಂಡಿದ್ದೀನಿ. 1 ಕಟ್ ಪಾಲಕ್ ಇದೆ ಇದು. ಇದನ್ನು ಎಲೆ ಮಾತ್ರ ಕಡ್ಕೊಂಡು ತೊಗೊಂಡಿದ್ದೀನಿ ನೋಡಿ. ಈ ರೀತಿ ನಾವು ಎಲೆ ಮಾತ್ರ ತೊಗೊಳ್ಬೇಕು ಈ ಪಾಲಕ್ ಸೊಪ್ಪಿನ ಚಪಾತಿ ಮಾಡುವುದಕ್ಕೆ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ನೋಡಿ. 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು. ಇವಾಗ ನಾವು ಇದು ನೀರು ಕುದಿ ಬರುವುದಕ್ಕೆ ಬಿಟ್ಟುಬಿಡಬೇಕು ನೋಡಿ. ಇವಾಗ ಒಂದು ಸ್ವಲ್ಪ ನೀರು ಇವಾಗ ಕುದಿ ಬರ್ತಾ ಇದೆ. ಈ ರೀತಿ ನಾವು ಕುದಿ ಬರುವಾಗ ನಾವು ಈ ಪಾಲಕ್ ಅನ್ನು ಇದರಲ್ಲಿ ಹಾಕ್ಕೊಳ್ಬೇಕು ನೋಡಿ. 1 ಕಟ್ ಪಾಲಕ್ಕು ಇದರಲ್ಲಿ ಹಾಕ್ಕೊಂಡು ಒಂದು ಡಕ್ಕನವನ್ನು ಮುಚ್ಚಿ ನಾವು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ಜಾಸ್ತಿ ಹೊತ್ತು ಕುದಿಸೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಕುದಿಬೇಕು, ಜಾಸ್ತಿ ಏನು ಕುದಿಯೋದು ಬೇಡ ನೋಡಿ. ಈ ರೀತಿ ಆಗಿದೆ ನೋಡಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಾಡಿ 2 ನಿಮಿಷ ಅಷ್ಟೇ ಕುದಿಸ್ಕೊಳ್ಳಿ. ಜಾಸ್ತಿ ಕುದಿಸಿದರೆ ಅದು ಕಲರ್ ಚೇಂಜ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ನಾವು 2 ನಿಮಿಷ ಅಷ್ಟೇ ಕುದಿಸ್ಕೊಂಡು ನಾವು ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ಇದು ಕುದ್ದಿದೆ. ಇವಾಗ ನಾವು ಈ ಪಾಲಕನ್ನು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಕೊಳ್ಬೇಕು ನೋಡಿ. ಎಲ್ಲವನ್ನು ಇದು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಕೊಂಡು ನಾವು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ. ಇವಾಗ ನಾವು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದು ಆರಬೇಕು, ಫುಲ್ ತಣ್ಣಗಾಗಬೇಕು. ಅಲ್ಲಿವರೆಗೆ ನಾವು ಇದನ್ನು 10 ನಿಮಿಷ ಇದನ್ನು ಬಿಡಬೇಕಾಗುತ್ತೆ ನೋಡಿ. ತುಂಬಾ ಆರೋಗ್ಯಕರವಾದ ಈ ಪಾಲಕ್ ಸೊಪ್ಪಿನ ಚಪಾತಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೋಡಿ. ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಈ ಪಾಲಕ್ ಸೊಪ್ಪನ್ನು ಇವಾಗ ಫುಲ್ ತಣ್ಣಗಾಗಿದೆ. ಇವಾಗ ನಾನು ಈ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ. ಇವಾಗ ನಾನು ಇದಕ್ಕೆ ಸ್ವಲ್ಪ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ, ರುಬ್ಕೊಂಡು ಬರಬೇಕಾಗುತ್ತೆ. ನೀರು ಹಾಕುವ ಅವಶ್ಯಕತೆ ಇಲ್ಲ, ಇದು ತಾನಾಗಿಯೇ ಆಗುತ್ತೆ ನೋಡಿ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಪಾತಿ ಮಾಡುವುದಕ್ಕೆ ಈ ರೀತಿ ಜರಡಿ ಹಿಡಿದುಕೊಂಡು ತೊಗೋಬೇಕು ಹಿಟ್ಟನ್ನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾವು ಈ ಪಾಲಕ್ ಪೇಸ್ಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಆ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಳ್ಳಿ ನೋಡಿ. ಈ ರೀತಿ ನಾವು ಪಾಲಕ್ ಪೇಸ್ಟನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಅದೇ ಪಾಲಕ್ ಪೇಸ್ಟನ್ನು ಮಾಡಿದ್ದೇವಲ್ಲ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡು ನಾನು ನಾದ್ಕೋತಾ ಇದ್ದೀನಿ ನೋಡಿ. ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಈ ಹಿಟ್ಟನ್ನು ಕೂಡ ನಾದ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ನಾದ್ಕೊಂಡು ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಇವಾಗ ಮೇಲೆ ಇದಕ್ಕೆ ಸ್ವಲ್ಪ ನಾನು ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಸಾಕು. ಎಲ್ಲ ಕಡೆ ನಾನು ಎಣ್ಣೆಯನ್ನು ಹಚ್ಚಿ ಅರ್ಧ ಗಂಟೆ ಇದು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ. ಡಕ್ಕನವನ್ನು ಮುಚ್ಚಿ ಅರ್ಧ ಗಂಟೆ ನೆನೆಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇವಾಗ ಅರ್ಧ ತಾಸು ಆಗಿದೆ. ನಾನು ಇವಾಗ ತೆಗಿತಾ ಇದ್ದೀನಿ ನೋಡಿ. ಯಾವ ರೀತಿ ಆಗಿದೆ ಅಂತ ನೋಡ್ಕೊಳ್ಳಿ. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಚೆನ್ನಾಗಿ ನೆಂದು ಹೋಗಿದೆ. ಇವಾಗ ನಾವು ಗ್ಯಾಸ್ ಕಟ್ಟಿ ಮೇಲೆ ಸ್ವಲ್ಪ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ನಾವು ಇವಾಗ ಪಾಲಕ್ ಸೊಪ್ಪಿನ ಚಪಾತಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಇದರಲ್ಲಿರುವ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆಯನ್ನು ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೇಕು ಚಪಾತಿ ಮಾಡೋದಕ್ಕೆ. ಇನ್ನೊಂದು ಉಂಡೆ ಕೂಡ ನಾನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸೈಡಲ್ಲಿ ಇಟ್ಕೊಂಡು ನಾವು ಈ ಗ್ಯಾಸ್ ಕಟ್ಟಿ ಮೇಲೆ ಚಪಾತಿಯನ್ನು ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಮಣಿ ಇದ್ದರೆ ಮಣಿ ಮೇಲೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಗ್ಯಾಸ್ ಕಟ್ಟಿ ಮೇಲೆ ಕೂಡ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಪುಡಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಚ್ಚೋದಕ್ಕೆ. ಪುಡಿ ಹಿಟ್ಟು ತೊಗೊಂಡು ನಾನಿಲ್ಲಿ ಚಪಾತಿ ಮಾಡುವ ಮಣಿ ಮೇಲೆ ಮಾಡ್ತಾಯಿದ್ದೀನಿ. ನೀವು ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಗ್ಯಾಸ್ ಕಟ್ಟಿ ಮೇಲೂ ಕೂಡ ಈ ಚಪಾತಿ ಮಾಡ್ಕೊಳ್ಬೋದು ನೋಡಿ. ಸ್ವಲ್ಪ ಪೂರಿ ಸೈಜಲ್ಲಿ ನಾವು ಲಟ್ಟಿಸ್ಕೊಂಡು ಇದಕ್ಕೆ ಎಣ್ಣೆಯನ್ನು ಹಚ್ಚಿ ಮತ್ತು ಮೇಲೆ ಸ್ವಲ್ಪ ಪುಡಿ ಹಿಟ್ಟನ್ನು ಹಚ್ಕೋತಾ ಇದ್ದೀನಿ. ಇದು ಮೈದಾ ಹಿಟ್ಟಿದೆ ಪುಡಿ ಹಿಟ್ಟು ನೋಡಿ. ಈ ರೀತಿ ನಾವು ಹಚ್ಕೊಂಡು ಮತ್ತೆ ಫೋಲ್ಡ್ ಮಾಡಬೇಕು. ಮತ್ತೆ ಎಣ್ಣೆ ಹಚ್ಚಿ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಕೊಳ್ಬೇಕು. ಇವಾಗ ಹಿಟ್ಟಲ್ಲಿ ಎದ್ದಿಕೊಂಡು ನಾವು ಇವಾಗ ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ರೀತಿ ನಾವು ಸ್ವಲ್ಪ ಭಾರ ಹಾಕಬಾರ್ದು, ಸ್ವಲ್ಪ ಮೇಲಿಂದ ಮೇಲೆ ನಾವು ಈ ಚಪಾತಿಯನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಲಟ್ಟಿಸೋದ್ರಿಂದ ತುಂಬಾ ಉಬ್ಬಿ ಬರುತ್ತವೆ ಮತ್ತು ಪದರಾಗಿ ಬರುತ್ತವೆ ನೋಡಿ. ಲೇಯರ್ ಆಗಿ ಚಪಾತಿ 3-4 ಪದರ ಬರುತ್ತೆ ನೋಡಿ. ಈ ರೀತಿ ಮೇಲಿಂದ ಮೇಲೆ ಲಟ್ಟಿಸ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಚಪಾತಿಯನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕು ನೋಡಿ. ನಾನಂತೂ ಈ ರೀತಿಯಲ್ಲಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಚಪಾತಿ ಅಂತೂ ರೆಡಿ ಆಯಿತು ನೋಡಿ. ಇವಾಗ ಸ್ಟವ್ ಮೇಲೆ ಹಂಚು ಕೂಡ ಇಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ ಕಾಯ್ದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸಿಂಪಡಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎಣ್ಣೆ ಸಿಂಪಡಿಸಿ ಇವಾಗ ನಾವು ಚಪಾತಿಯನ್ನು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಬಬಲ್ಸ್ ಬರಬೇಕು. ಬಬಲ್ಸ್ ಬಂದಾದಮೇಲೆ ನಾವು
ಈ ರೀತಿ ಒಂದು ಸ್ವಲ್ಪ ಸೈಡಲ್ಲಿ ನಾವು ಈ ರೀತಿ ತಿರ್ಸ್ಕೊಳ್ಬೇಕು ನೋಡಿ. ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ನಮ್ಮ ಪಾಲಕ್ ಸೊಪ್ಪಿನ ಚಪಾತಿ ನೋಡಬಹುದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹತ್ತಿ ಥರ ಉಬ್ಬಿ ಬರ್ತಾ ಇದೆ ನೋಡಿ. ಎರಡೂ ಕಡೆ ನಾನು ಇಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ. ನಿಮಗೆ ಎಣ್ಣೆ ಇಷ್ಟ ಇದ್ದರೆ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಕೂಡ ನೀವು ಹಚ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಇವಾಗಿದು ಈ ಚಪಾತಿ ಅಂತೂ ರೆಡಿ ಆಯಿತು ನೋಡಿ. ತುಂಬಾ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ನೋಡಿ. ಎಷ್ಟೊಂದು ರುಚಿಯಾಗಿರುತ್ತೆ. ಮತ್ತು ನಾನು ಇನ್ನೊಂದು ಚಪಾತಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದೇ ರೀತಿ ನಾನು ಒಂದು ಸ್ವಲ್ಪ ಪೂರಿಯಷ್ಟು ಲಟ್ಟಿಸ್ಕೊಂಡು ಇದಕ್ಕೆ ಇವಾಗ ಎಣ್ಣೆಯನ್ನು ಹಚ್ಕೊತೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಚ್ಕೊಳ್ಬೇಕು. ಮತ್ತು ಮೇಲೆ ಪುಡಿ ಹಿಟ್ಟು ಕೂಡ ಹಾಕ್ಕೊಳ್ಬೇಕು. ಈ ಪುಡಿ ಹಿಟ್ಟು ಮೈದಾ ಹಿಟ್ಟಿದೆ ನೋಡಿ, ನೆನಪಿಟ್ಕೊಳ್ಳಿ. ಮತ್ತು ಎಣ್ಣೆಯನ್ನು ಹಚ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ನೀವು ಆರಾಮವಾಗಿ ಈ ಚಪಾತಿ ಮಾಡ್ಬೋದು. ಮತ್ತು ಮನೆಯಲ್ಲಿ ಮಕ್ಕಳಿದ್ದರೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಪಾಲಕ್ಕು ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಚಪಾತಿ ಮಾಡಿಕೊಟ್ಟರೆ ಆರಾಮವಾಗಿ ತಿಂತಾರೆ ನೋಡಿ. ಇದು 2ನೇ ಚಪಾತಿ. ಇದನ್ನು ಕೂಡ ಅದೇ ರೀತಿ ನಾನು ಹಂಚಿನಲ್ಲಿ ಮೇಲೆ ಎಣ್ಣೆಯನ್ನು ಚಿಂಪಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ನಮ್ಮ ಚಪಾತಿ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ನೋಡಿ. ಬಲೂನ್ ಥರ ಉಬ್ತಾ ಇದೆ ನೋಡಿ. ಎಷ್ಟು ರೌಂಡಾಗಿ ಬಂದಿದೆ ಅಂತ ನೋಡಿ. ಸೂಪರ್ ಆದ ನಮ್ಮ ಪಾಲಕ್ ಸೊಪ್ಪಿನ ಚಪಾತಿ ರೆಡಿ ಆಯಿತು ನೋಡಿ. ಇದೇ ರೀತಿ ನಾನು ಎಲ್ಲ ಚಪಾತಿಯನ್ನು ಇದೇ ರೀತಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಸೂಪರಾಗಿ ಮತ್ತು ಸಾಫ್ಟಾಗಿ ಬಂದಿವೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೋಡಿ. ಮುಟ್ಟಿದ್ರೆ ಗೊತ್ತಾಗ್ತಾ ಇದೆ ಎಷ್ಟೊಂದು ಸಾಫ್ಟಾಗಿ ಬಂದಿವೆ ಈ ಚಪಾತಿ ಅಂತ ನೋಡ್ತಾ ಇರ್ಬೋದು ನೀವು. ನಾನು ಒಂದು ಚಪಾತಿಯನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಇದೇ ರೀತಿ ನಾನು ಎಲ್ಲ ಚಪಾತಿಗಳನ್ನು ಮಾಡಿ ಮುಗಿಸಿದ್ದೀನಿ. ಮತ್ತು ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿಕೊಡಿ, ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ. ಪಾಲಕ್ಕಂತೂ ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್. ಎಷ್ಟು ಪದರಾಗಿ ಬಂದಿದೆ ಅಂತ ನೋಡ್ಬೋದು ನೀವು ನೋಡಿ. ಯಾವ ರೀತಿ ಬಂದಿದೆ ಚಪಾತಿ ಅಂತ ಲೇಯರ್ ಆಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಮತ್ತು ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿಕೊಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಎಲ್ಲಿಂದ ನೋಡ್ತಾ ಇದ್ದೀರಾ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಫ್ರೆಂಡ್ಸ್.